ಎಲ್ಲ ಸುರೇಶ್ ಅವರು ಹೇಳಿದ ಸಬ್ಜೆಕ್ಟ್ ಕರೆಕ್ಟ್ ಇತ್ತು, ಬಟ್ ಹೇಳಿದ ರೀತಿ ಸ್ವಲ್ಪ ತಪ್ಪಿತ್ತು ಅಂತ ಹೇಳೋ ಭಾವನೆ ಎಲ್ಲರಲ್ಲಿ ಬಂತು. ಇಲ್ಲ, ಭಾವನೆ ತಿರುಚಿರುವಂಥದ್ದು. ನಾನು ಹೇಳಿರ್ತಕ್ಕಂಥ ಮಾತು ಹೊಸದೇನಲ್ಲ, ತಮಿಳುನಾಡವ್ರು ಮೊದಲಿಂದನೂ ಹೇಳಿದ್ದಾರೆ. ಆದರೆ BJPಯವರು ಅದನ್ನು ತಿರ್ಚುವಂಥ ಕೆಲಸ ಮಾಡಿದ್ದಾರೆ. ತಿರ್ಚೋದ್ರಿಂದ ನಿಮ್ಗೇನು ಲಾಭ? ನನ್ನನ್ನು ಕೆಟ್ಟವನು ಮಾಡ್ಬೋದಷ್ಟೇ. ಆದರೆ ಕರ್ನಾಟಕದ 7 ಕೋಟಿ ಜನರನ್ನ, ದಕ್ಷಿಣ ಭಾರತದವ್ರನ್ನ ಬಾಯಿ ಮುಚ್ಚಕ್ಕೆ ಸಾಧ್ಯ ಇಲ್ಲ. ಈ ಬೆಂಗಳೂರನ್ನ ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ನೀವು ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಸಹಕಾರವನ್ನ, ಪ್ರೋತ್ಸಾಹವನ್ನ, ನಮ್ಮ ಪಾಲೇನು ಕೊಡಬೇಕು ಅದನ್ನ ಕೊಡಿ. ಇದೇ ಪ್ರಧಾನಮಂತ್ರಿಗಳು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2008ರಲ್ಲಿ ಅವರ ಹೇಳಿಕೆಗಳು ಈಗಲೂ ಕೂಡ ದಾಖಲೆಯಲ್ಲಿದೆ. ಅವ್ರೇನು ಹೇಳಿದ್ದಾರೆ? ಅವ್ರು ಹೇಳಿದ್ರೆ ದೇಶ ಪ್ರೇಮ, ನಾನು ಹೇಳಿದ್ರೆ ರಾಷ್ಟ್ರದ್ರೋಹ. DK ಸುರೇಶ್ ಮತ್ತೆ DK ಶಿವಕುಮಾರ್ ಅವರ ವಿಷಯಕ್ಕೆ ಬಂದಾಗ ಡ್ರೀಮ್ ಕನಕಪುರ ಅಂತ ಇತ್ತು. ಆಲ್ಮೋಸ್ಟ್ ನೀವೆಲ್ಲ ಅದರಲ್ಲಿ ಸಕ್ಸೀಡ್ ಆದ್ರಿ. ನೀವು MP ಬಂದಾಗ ಡ್ರೀಮ್ ಬ್ಯಾಂಗ್ಳೂರ್ ರೂರಲ್ ಗ್ರಾಮಾಂತರವನ್ನು ಇಟ್ಕೊಂಡಿವಿ. ನಿಮ್ಮ ಫ್ಯೂಚರ್ ಡ್ರೀಮ್ ಬ್ಯಾಂಗ್ಳೂರ್ ರೂರಲ್ ಹೆಂಗಿರ್ಬೇಕು ಅಂತ ಇದೆ? ಒಂದು ವಿಶೇಷವಾದಂಥ ರೀತಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ನೀರಾವರಿ ವಿಚಾರದಲ್ಲಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಒಂದಷ್ಟು ಪರಿಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ಅದೆಲ್ಲವೂ ಕೂಡ ಪೈಪ್ಲೈನಲ್ಲಿದೆ. ಇವತ್ತು ನಮ್ಮ ಸರ್ಕಾರ ಇರೋದ್ರಿಂದ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿಯನ್ನು ತೆಗೆದುಕೊಂಡಿರೋದ್ರಿಂದ ಆನೇಕಲ್ಗೆ ಮೆಟ್ರೋ ಯೋಜನೆಯನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು, ಜಿಗಣಿ ಮತ್ತು ಬನ್ನೇರುಘಟ್ಟಕ್ಕೆ ವಿಸ್ತರಣೆ ಮಾಡ್ತಕ್ಕಂಥದ್ದು, ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶ ವೇಗವಾಗಿ ಬೆಳೀತಾ ಇರೋದ್ರಿಂದ ಹಾರೋಹಳ್ಳಿಗೆ ಮೆಟ್ರೋ ವಿಸ್ತರಣೆ ಮಾಡ್ತಕ್ಕಂಥದ್ದು, ಬಿಡದಿ ಕೈಗಾರಿಕಾ ಪ್ರದೇಶ ಹೆಚ್ಚು ಪ್ರಗತಿಯಲ್ಲಿರೋದ್ರಿಂದ ಆ ಭಾಗಕ್ಕೂ ಕೂಡ ಮೆಟ್ರೋ ವಿಸ್ತರಣೆ ಮಾಡ್ತಕ್ಕಂಥದ್ದು, ಇಡೀ ಜಿಲ್ಲೆಗೆ ಕಾವೇರಿ ನೀರನ್ನು, ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು, ಇಡೀ ನನ್ನ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಪ್ರತಿನಿತ್ಯ ಕಾವೇರಿ ನೀರು ಕೊಡಲಿಕ್ಕೆ ಸಂಪೂರ್ಣವಾದಂಥ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೇನೆ. ಕಾವೇರಿಯಿಂದ ನೀರು ಬರುತ್ತೆ, ಹೇಮಾವತಿಯಿಂದ ನೀರು ಬರುತ್ತೆ, ಎತ್ತಿನೊಳೆಯಿಂದ ನೀರು ಬರುತ್ತೆ. ಇದೊಂದು ಸಂಗಮ ಕ್ಷೇತ್ರವಾಗಿ ಕೆಲಸ ಮಾಡುವಂಥ ಕೆಲಸ ಇವತ್ತು ನಾನು ಚಿಂತನೆಯನ್ನು ಇಟ್ಕೊಂಡು ಅರ್ಕಾವತಿ, ವೃಷಭಾವತಿ ವ್ಯಾಲಿ ಏನಿದೆ ಅದನ್ನು ಪುನಶ್ಚೇತನ ಮಾಡ್ತಕ್ಕಂಥದ್ದು, ಏನು ಈ ಕೊಳಚೆ ನೀರನ್ನಿದೆ, ಬೈರಮಂಗಲ ಕೆರೆ ನೀರು, ಅದನ್ನು ಶುದ್ಧೀಕರಿಸಿ ಅದಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಡ್ತಕ್ಕಂಥದ್ದು, ಬಹಳಷ್ಟು ಯೋಜನೆಗಳನ್ನು ಇಟ್ಕೊಂಡಿದ್ದೇನೆ. ಎಲ್ಲವೂ ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಸೊ ಆ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಿ ಅಂಥೇಳಿ ನಾನು ಜನರನ್ನ ಕೇಳ್ತಾ ಇದ್ದೀನಿ.